ಅವರಿಬ್ರು ಮದುವೆಯಾಗಿ 10 ವರ್ಷದ ಮೇಲಾಗಿತ್ತು. ಮುದ್ದಾದ ಇಬ್ಬರು ಮಕ್ಕಳು ಹುಟ್ಟಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಗಂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಇದರ ಬೆನ್ನಲ್ಲೇ ಗಂಡ ಸತ್ತ 20 ದಿನಕ್ಕೆ ಪತ್ನಿ ಎರಡನೇ ಮದುವೆಯಾಗಿದ್ದು ಹತ್ತಾರು ಅನುಮಾನ ಹುಟ್ಕೊಂಡಿದೆ. ಜೀವಕ್ಕೆ ಸಾವಿದೆ, ಆದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತಾರೆ. ಈ ಮಾತು 100% ಸತ್ಯ. ಯಾಕಂದ್ರೆ ಸತ್ಯವನ್ನ ಸಮಾಧಿ ಮಾಡಿದ್ರು ಒಂದಲ್ಲ ಒಂದು ದಿನ ಹೊರಗೆದ್ದು ಬರುತ್ತೆ. ಈಗ ತುಮಕೂರಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಸಮಾಧಿಯಾಗಿದ್ದ ಗಂಡನ ಸಾವಿನ ಸತ್ಯ ಸಮಾಧಿಯಿಂದಲೇ ಹೊರಬರ್ತಿದೆ. ಗಂಡ ಸತ್ತು 25 ದಿನಕ್ಕೆ ಹಸೆ ಮಣೆಗೇರಿದವಳ ಸುತ್ತವೇ ಹತ್ತಾರು ಅನುಮಾನಗಳು ಸುತ್ತಕೊಂಡಿವೆ. ಯಾಕಂದ್ರೆ ಗಂಡನ ಕಾರ್ಯ ಮುಗಿಯೋದ್ರೊಳಗೆ ಪತ್ನಿ ಇನ್ನೊಂದು ಮದುವೆಯಾಗಿದ್ದಾಳೆ. ಹೀಗಾಗಿಯೇ ಹೆಣ ಮೇಲೆತ್ತಿ ಸತ್ಯ ಶೋಧ ಶುರು ಮಾಡಿದ್ದಾರೆ. ಜನವರಿ 30ಕ್ಕೆ ಗಂಡನ ಸಾವು, ಫೆಬ್ರವರಿ 19ಕ್ಕೆ ಪತ್ನಿ ಎರಡನೇ ಮದುವೆ. ಗಂಡ ಸತ್ತ 20 ದಿನಕ್ಕೆ ಹಸೆ ಮಣೆಗೇರಿದವಳ ಮೇಲೆ ಶಂಕೆ. ಇದೊಂಥರ ಥ್ರಿಲ್ಲಿಂಗ್ ಸಿನಿಮಾ ಕಥೆ ಇದ್ದಂತಿದೆ. ಗಂಡ ಸತ್ತು 20 ದಿನ ಆಗಿತ್ತಷ್ಟೇ. 1 ತಿಂಗಳ ಕಾರ್ಯವೂ ಮುಗಿದಿರಲಿಲ್ಲ. ಅಷ್ಟರಲ್ಲದೆ ಪತ್ನಿ ಅನ್ನಿಸಿಕೊಂಡವಳು ಮತ್ತೊಬ್ಬನ ಜೊತೆ ಹಸೆ ಮಣೆಗೇರಿದ್ದಾಳೆ. ಯಾವಾಗ ಮನೆಯ ಸೊಸೆ ಹೊಸ್ತಿಲು ದಾಟಿ ಹೋದ್ಲೋ, ಹುಡುಗನ ಮನೆಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈತನ ಹೆಸರು ಪರಮೇಶ್ವರ್ ಅಂತ. ತುಮಕೂರಿನ ಹೆಬ್ಬೂರು ನಿವಾಸಿ. ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಮುದ್ದಾದ ಸಂಸಾರ. ಜೀವನದಲ್ಲಿ ಎಲ್ಲವೂ ಇತ್ತು. ಹಣಕಾಸಿಗೇನು ತೊಂದರೆ ಇರಲಿಲ್ಲ. ಇಂಥ ಹೊತ್ತಲ್ಲದೆ ನಡಿಬಾರದ ಘಟನೆ ನಡೆದು ಹೋಗಿತ್ತು. ಜನವರಿ 30ನೇ ತಾರೀಕು ಪರಮೇಶ್ವರ್ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ರು. ಇದಕ್ಕೆ ಕಾರಣ ಏನು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಎಲ್ಲರೂ ಹೃದಯಾಘಾತ ಅಂತಾನೆ ನಂಬಿಕೊಂಡಿದ್ರು. ಮೂಗಿನ ಪಕ್ಕದಲ್ಲಿ ಒಂದು ಗಾಯವಾಗಿತ್ತು, ಜೊತೆಗೆ ಗುಪ್ತಾಂಗ ಊದಿಕೊಂಡಿತ್ತು. ಆದ್ರೂ ಈ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು. ಗಂಡ ಸತ್ತು ಜಸ್ಟ್ 20 ದಿನವಾಗಿತ್ತು. ಇನ್ನು ತಿಂಗಳ ಕಾರ್ಯ ಮುಗಿದಿರಲಿಲ್ಲ. ಅಷ್ಟರಲ್ಲದೆ ಪರಮೇಶ್ವರ್ ಪತ್ನಿ ಇನ್ನೊಂದು ಮದುವೆಯಾಗಿದ್ದಾಳೆ. ಇಷ್ಟು ಆತುರವಾಗಿ ಮದುವೆಯಾಗಿದ್ದೆ ಪರಮೇಶ್ವರ್ ಕುಟುಂಬಸ್ಥರಿಗೆ ಅನುಮಾನ ಮೂಡಿಸಿದೆ. ಗಂಡನ ನೋವಲ್ಲಿ ಇರಬೇಕಿದ್ದವಳು ಇಷ್ಟು ಬೇಗ ಮದುವೆ ಆದ್ಲಲ್ಲ ಅನ್ನೋ ಚಿಂತೆ ಶುರುವಾಗಿತ್ತು. ಇದೇ ಹೊತ್ತಲ್ಲದೆ ಪರಮೇಶ್ವರ್ ದೇಹದ ಮೇಲಿದ್ದ ಗಾಯಗಳು ನೆನಪಿಗೆ ಬಂದಿವೆ. ಈಕೆಗೆ ಆತುರದ ಮದುವೆ, ಇನ್ನೊಂದ್ ಕಡೆ ಗಾಯದ ಗುರುತು, ಒಂದಕ್ಕೊಂದು ಲಿಂಕ್ ಆಗ್ತಿದೆ ಅಂತ ಪರಮೇಶ್ವರ್ ಸಹೋದರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮೂಗಿಂತವ ಒಂಥರ ರಕ್ತ ಎಪ್ಕಟ್ತಂಗಾಗಿ ಮೂಗೆಲ್ಲ ಕಪ್ಪಾಗಿತ್ತಿಲ್ಲಿ. ಇಂಥವ ಇಲ್ಲಿ 2 ಉಗುರು ನಾಟ್ಕೊಂಡಿದ್ದ. ಹಿಂಗೆ ಏನ್ ಮಾಡಿದ್ರು ದೇವ್ರಿಗೆ ಒಬ್ಬನಿಗೆ ಗೊತ್ತು. ಮಣ್ಣು ಮಾಡ್ದ ಮನೆ ಕಡೆಗೆ ಬಂದ್ಬಿಟ್ಟ. ನಾವು ಮನೆ ಕಡೆಗೆ ಬಂದ್ 16 ದಿವ್ಸಕ್ಕೆ ಇವಳು ಇನ್ನೊಬ್ಬನ ಜೊತೆ ಮದ್ವೆ ಆಗ್ಯವಳು. ಯಾರೋ ನನ್ನ ತಮ್ಮನೇನ್ರು ಚೆನ್ನಾಗಿ ಇರ್ತಿದ್ರು. ಸಮಯ ಹಿಂಗೆ ಕಿರುಕ್ ಮಾಡ್ಕೊಂಡು ಏನೇನ್ ಮಾಡ್ಕೊಂಡ್ರ ಒಟ್ನಾಗ ಇವಳೇ ಮಾಡಿರೋದು ಅನ್ನೋದು ನಮ್ಗೆ ಅನುಮಾನ ಬಂತು. ಅನುಮಾನ ಬಂದಿದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಗಂಡ ಸತ್ತು 16 ದಿವ್ಸಕ್ಕೆ ಮದ್ವೆ ಆತರ ದುಃಖ ಮನಸ್ಸಿನಲ್ಲಿ ಮಡಿಕೊಂಡು ಇವಳೇ ಏನೋ ಮಾಡ್ಯವಳೆ ಅಂತ ನಮ್ಗೆ ಅನುಮಾನ ಹುಡ್ತು. ಯಾವಾಗ ದೂರು ದಾಖಲಾಯಿತು, ಪೊಲೀಸರು ಹಾಗೂ ತುಮಕೂರು ತಹಶೀಲ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಸ್ಮಶಾನದಲ್ಲಿದ್ದ ಮೃತದೇಹವನ್ನ ಹೊರತೆಗೆಯಲಾಗಿದ್ದು ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳುಹಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಹೊರಬರಲಿದ್ದು ಅಸಲಿ ಸತ್ಯ ಬಯಲಾಗಲಿದೆ. ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದಾಸರಹಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಪರಮೇಶನ್ ಅವನು 30ನೇ ತಾರೀಕು ಜಾನ್ವರಿ ಮೃತಪಟ್ಟಿರುತ್ತಾರೆ. ಇತ್ತೀಚೆಗೆ ನಮಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಡೆತ್ತಲ್ಲಿ ಡೌಟ್ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನಾವು ಸಸ್ಪಿಷಿಯಸ್ ಡೆತ್ UDR ಅಂತ ತಗೊಂಡು ಮಣ್ಣು ಮಾಡಿರುವ ಬಾಡಿಯನ್ನು ರೆವಿನ್ಯೂ ಅಧಿಕಾರಿಗಳ ಮುಂದೆ ನಾವು ಎಕ್ಸಿಮೇಷನ್ ಮಾಡಲಾಗಿದೆ ನಿನ್ನೆ. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನಲ್ಲಿ ಏನಾದರೂ ವಿಚಾರ ಕಂಡು ಬಂದರೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ಳಲಾಗುತ್ತೆ. ಒಟ್ನಲ್ಲಿ ಸತ್ಯದ ಹಿಂದೆ ಬಿದ್ದಿರೋ ಪೊಲೀಸರು ಸಮಾಧಿಯಾಗಿದ್ದ ಶವ ತೆಗೆದು ಶೋಧ ಕಾರ್ಯ ನಡೆಸಿದ್ದಾರೆ. ನಿಜಕ್ಕೂ ಇದು ಹೃದಯಾಘಾತವ ಅಥವಾ ಕೊಲೆನಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು.